ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಸೊ ಈವ್ನಿಂಗ ನಮ್ಮ ಮನ್ಯಾಗ ಸ್ಪೆಷಲ್ ಪೂಜಾ ಇತ್ತು. ಹಾಗಾಗಿ ಪೂಜಾಕ್ಕೆ ಅಂಬಲಿ ಮತ್ತು ಸ್ವೀಟ ಶಿರಾ ಮಾಡತ್ತಿದ್ದು ಮತ್ತು ನಮ್ಮ ಹತ್ತಿರ ಬದ್ನಿಕಾಯಿ ಕಾಯಿಪಲ್ಯ ಮಾಡತ್ತಿರು. ಮತ್ತು ಇವರ ನಮ್ಮ ಹತ್ತಿರ ಅಕ್ಕನ ಶೇಂಗಾ ಎಲ್ಲ ಬಿಡಿಸಿ ಕೊಡತ್ತಿರು. ಇವತ್ತು ಯಾವ ಪೂಜಾ ಏನು ಮಾಡತ್ತೀವು ಅಂತ ಅನ್ಕೋಬೋದು ನೀವು. ಇವತ್ತು ಮನ್ಯಾಗ ಪಾಪು ಹುಟ್ಟಿದ ನಂತರ ಶೆಟ್ಟಿಯವ ತಾಯಿ ಐದೇಶಿ ಅಂತ ಮಾಡ್ತಾರು. ಸೊ ಐದೇಶಿ ಮಾಡತ್ತಿದ್ದು. ನಮ್ಮ ಕಡೆ ಐದೇಶಿಗೆ ಬದ್ನಿಕಾಯಿ ಅಂಬಲಿ ಮತ್ತು ಸ್ವೀಟ್ ಒಳಗೆ ಯಾವುದಾದ್ರೂ ನಡಿತೈತಿ ಮತ್ತು ಅನ್ನ ಸಾರ ಇಷ್ಟು ಮಾಡ್ತಾರೆ. ಸೊ ಇದನ್ನು ಸಾಯಂಕಾಲ ನಿವದಿಗೆ ಮತ್ತು ಒಂದು 5 ಹುಡುಗರನ್ನ ಕರೆಸಿ ಊಟ ಹಾಕ್ಸೋದಿರ್ತೈತಿ. ಸೊ ಅದರದ್ದು ಪ್ರಿಪ್ರೇಷನ್ ಈಗೆಲ್ಲ ಮಾಡ್ಕೊಳತ್ತಿದ್ದು. ಸಣ್ಣ 5 ಹುಡುಗಿಯರಿಗೆ ಊಟ ಮಾಡಿಸೋದಿರ್ತೈತಿ. ಸೊ ನಮ್ಮ ಮನ್ಯಾಗನ 3 ಹುಡುಗಿಯರಿದ್ದು, ಸಾನು, ವೈಷ್ಣವಿ ಮತ್ತು ರಿಯಾ. ರಿಷಿನ ನಡೆಯಂಗಿಲ್ಲ, ಗಂಡು ಹುಡುಗ, ಆದರೂ ನಡಿತೈತಿ ಊಟ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ. ಇನ್ನು 2 ಹುಡುಗಿಯರಂದ್ರೆ ಸಾನುನ ಫ್ರೆಂಡ್ ಒಬ್ಬಾಕಿನ ಕರೆದಿದ್ದು ಮತ್ತು ಪಾಪುಗೆ ನೀರು ಹಾಕಕ್ಕೆ ಬರ್ತಾರಂಟಿ, ಅವರ ಮೊಮ್ಮಗಳನ್ನ ಕರೆದಿದ್ದು. ಸೊ ಆಂಟಿ ಈಗ ಬರಬೇಕಾದ್ರೆ ಅವ್ರ ಮೊಮ್ಮಗಳನ್ನ ಕರ್ಕೊಂಬಂದಿರು. ಸೊ ಆ ಹುಡುಗಿಯರೆಲ್ಲನೂ ಕೂಡಿ ಹೊರಗೆ ಹಾಲ್ನ್ಯಾಗ ಟಿ ವಿ ನೋಡ್ಕೊತ ಕುಂತಿರು. ಇಲ್ಲಿ ಪೂಜಾದೆಲ್ಲ ರೆಡಿ ಮಾಡಿ ಆದ ನಂತರ ಕರಿತೇವಂತ ಹೇಳಿದ್ದು. ಸೊ ಎಲ್ಲ ಹುಡುಗರ ಹೊರಗೆ ಟಿ ವಿ ನೋಡ್ಕೊತನ ಕುಂತಿರು. ಇಲ್ಲಿ ಆಂಟಿ ಇವ್ರು ಬಂದು ಪಾಪುಗೆ ಜಳಕದ ಹಾಕ್ಸಿ ಮಾಡಿ ಎಲ್ಲ ಆದ ನಂತರ ಇಲ್ಲಿ ನಮ್ಮ ಇವ್ರು ಹುಕ್ಕೇರಿ ಆಯಿ ಕೂಡಿ ಇದು ಶೆಟ್ಟಿ ತಾಯಿದ ಎಲ್ಲ ಪೂಜಾದ ಪ್ರಿಪ್ರೇಷನ್ ಮಾಡತ್ತಿರು. ತೆಗಿಯೋದಿಲ್ಲೇನ್ರಿ ಇದನ್ನೀಗ? ಇದನ್ನ ಆಮೇಲೆ ತಾಳಿ ತರಗ ಇದನ್ನ ಕೊಡ್ರಿ. ನಂದು ಕೊಡ್ಲಿ ಮತ್ ಹಾಕೊಳಗಿಂದ ದಾಡಿಸಿ ನನಗಿಲ್ಲ. ಅದು ಈಗ ಹಾಕೊಂಡ್ ಹಾಕುತ್ತಾರ ಅನ್ಕದಕ್ಕೆ ಹಾಕೊಳ್ಳೋದಿಲ್ಲ. ಡೆಲಿವರಿ ಆಗಾನ ಹೌದು ಈಗ ಹಾಕಿ ಮತ್ತೆ ಹಿಂದಾಡ್ಸಿ ಅನ್ಕದಕ್ಕೆ ಅವು ಲಘು ಹಾಕೋದು. ಅದು ಇದು ಕಟ್ಕೋತಾರಲ್ಲ ಬೀಜ ಈ ಥರ ಇದೇನಿಲ್ಲ ಕಟ್ಲಕ್ಕ ಹಂಗಂಡು ಕಟ್ ನಮಗೆ ಈಗ ಸಾನು ಇಕ್ಕಿ ಹಿಂಗೆಲ್ಲಾರು ಹೋಗ್ತಾರಲ್ಲ ಹಂಗ ಊಟ ಮಾಡಕ್ ಹೋಗ್ತಿದ್ದಿಲ್ಲ. ಅಷ್ಟು ಚೆನ್ನಾಗಿರ್ತಾವೆ ನೆನಪಿಟ್ಟಿದ್ದೀರಿ ನೀವು? ನಮಗೇನು ನೆನಪಿಲ್ಲ. ಒಂದು 5 ಮಾಡಿ ಹುಡುಗರಿಗೆ ಮತ್ತೆ ದಾರ ಬೇಕು ಈಗ ಯಾವಾಗ ಮಾಡ್ಕೊ. ಈಗ ಅಲ್ಲಿ ಅವರೆಲ್ಲ ಪೂಜಾದ ರೆಡಿ ಆದ ನಂತರ ನಿವದಿ ತೊಗೊಂಡು ಬಾ ಅಂತ ಹೇಳಿದರು. ಸೊ ನಿವದಿಗೆ ಅನ್ನ ಮತ್ತು ಶಿರಾ, ಬದ್ನಿಕಾಯಿ, ಅಂಬಲಿ ಏನೇನು ಮಾಡಿದ್ದು ಅದನ್ನೆಲ್ಲನೂ ಅಷ್ಟನ್ನು ತೊಗೊಂಡು ನಿವದಿಗೆ ಇಡಾಕ ಹೊಂಟಿದ್ದು. ಇದನ್ನು ನಿವದಿ ಅಲ್ಲಿ ಒಂದು ಪ್ಲೇಟ್ನಾಗ ಸ್ಮಾಲಾಗಿ ಇಡೋದಿರೋದಿಲ್ಲ. ಆ ಮರದಾಗ ಏನಿರ್ತೈತಿಲ್ಲ, ಮರದ ತುಂಬ ಒಂದು 5 ಗುಂಪಿ ಥರ ಮಾಡಿ ಇಡ್ತಾರು. ವಿಡಿಯೋದಾಗ ಕಂಪ್ಲೀಟ್ ನೋಡ್ರಿ ಅವ್ರ ಅಜ್ಜಿ ಹೆಂಗೆ ಇಡ್ತಾರನ್ನೋದು. ಮತ್ತು ಈ ಪೂಜಾನ ಒಬ್ಬೊಬ್ಬರ ಮನ್ಯಾಗ ಒಂದೊಂದು ಥರ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರ ಮನ್ಯಾಗ ಸೇಮ್ ಇರೋಂಗಿಲ್ಲ, ಸ್ವಲ್ಪ ಚೇಂಜಸ್ ಇರ್ತೈತಿ ಬೇರೆ ಬೇರೆ ಕಡೆ. ಯಾಕಂದರೆ ನಮ್ಮ ಸಾನೂನ್ ಟೈಮ್ದಾಗ ಒಬ್ಬರು ಬಂದು ಮಾಡಿರು, ಅವಾಗ ಅದು ಸ್ವಲ್ಪ ಡಿಫ್ರೆಂಟ್ ಇತ್ತು. ಹಾಗಾಗಿ ಮತ್ತು ನಮ್ಮ ಸವಿತಾಗಳು ಅವ್ರ ಕಡೆನೂ ಇದನ್ನು ಪೂಜಾ ಅವ್ರ ಮನ್ಯಾಗೂ ಸ್ವಲ್ಪ ಬೇರೆ ಥರನ ಮಾಡಿರು. ಸೊ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ. ಸೊ ಈಗ ಇಲ್ಲಿ ಹುಕ್ಕೇರಿ ಆಯಿ ಬಂದು ನಮಗೆ ಈ ಥರ ಮಾಡೋಣ ಅಂತ ಹೇಳತ್ತಿರು. ಸೊ ಅವ್ರು ಹೆಂಗೆ ಹೇಳತ್ತಿರು ಹಂಗೆ ಮಾಡಿ ಕೊಡತ್ತಿರು ಪೂಜೆ ಎಲ್ಲನೂ. ಸೊ ಈಗ ಇದಕ್ಕೆಲ್ಲನೂ ತಾಟ್ನೆ ನಿವದಿ ಹಾಕತ್ತೀನಿ. ನಾನು ನಿವದಿ ಅಂದ್ರೆ ಸ್ವಲ್ಪ ಒಂದು ತಾಟ್ನೆ ಹಾಕತ್ತಿದ್ನಿ. ಅವರು ಇಲ್ಲ ಜಾಸ್ತಿ ಹಾಕು, ನಾನು ಹೆಂಗೆ ಇಡ್ತೇನೆ ನೋಡೋಕ್ಕೆ ನಡಿ ಅಂತ ಅಂದರು. ಆಯ್ತು ತಗೋರಿ ಅಂತ ಹೇಳಿ ಎಲ್ಲನೂ ಅನ್ನ ಶಿರಾದ ಹಾಕಿ ಅವರಿಗೆ ಕೊಡತ್ತಿದ್ನಿ. ಐದೇಶಿ ಯಾಕೆ ಮಾಡ್ತಾರಂದ್ರೆ ಶೆಟ್ಟಿ ತಾಯಿ ದೇವರ ಪಾಪು ಹುಟ್ಟಿದ 5 ದಿವಸಿಗೆ ಇದನ್ನು ಪೂಜೆ ಮಾಡಿದ ನಂತರ ಶೆಟ್ಟಿ ತಾಯಿ ದೇವರು ಬಂದು ಆ ಮಗು ಹಣೆಬರಹನ ಬರಿತಾರಂತಂದು ಹೇಳ್ತಾರೆ. ಸೊ ಮೊದಲಿಂದ ಬಂದ ಇದನ್ನು ರೂಢಿ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಐದೇಶಿ ಮಾಡ್ತಾರೆ. ಮೊದಲೆಲ್ಲ 5 ದಿನಕ್ಕೆ ಪರ್ಫೆಕ್ಟಾಗಿ ಪಂಕ್ಚುವಲ್ ಆಗಿ 5 ದಿನಕ್ಕೆ ಮಾಡ್ತಾರೆ. ಬಟ್ ಈಗ ಎಲ್ಲ ಸಿಸರಿನ ಮತ್ತು ಅದು ಇದು ಆಗಿ 5 ಡೇಸಿಗಂತೂ ಹಾಸ್ಪಿಟಲ್ನಾಗ ಬಿಡಲಿಲ್ಲ ಅಂದರೆ 7 ಡೇಸಿಗೆ ಬರ್ತಾರೆ. ಅಲ್ಲಿಂದ ಬಂದ ಮೇಲೆ ಮನ್ಯಾಗ ಸೆಟ್ ಆಗಿ ಆ ನಂತರ
ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾವೆ, ಲೇಟಾಗಿ ಆಗ್ತಾವೆ, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಅಷ್ಟು ಪರ್ಫೆಕ್ಟಾಗಿ ಯಾರೂ 5 ದಿನಕ್ಕನ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ದಾಗ 7 ಡೇಸ್ ಅಂತೂ ಇಟ್ಕೋತಾರೆ. ಈಗ ನಾವು ಎಲ್ಲನೂ ಅಜ್ಜಿ ರೆಡಿ ಮಾಡತ್ತೀರು. ಸೊ ಈಗೆಲ್ಲ ರೆಡಿ ಆಗೈತಿ. ಹುಡುಗರನ್ನ ಅಷ್ಟು ಕರೆಸಿ ಅವರಿಗೆ ಕೊಳ್ಳಾಗ ದಾರ ಅದು ಹಾಕಕ್ಕೆ ಅದನ್ನು ಎಲ್ಲ ಮಮ್ಮಿ ಮತ್ತು ಅತ್ತಿರು ಕೂಡಿ ರೆಡಿ ಮಾಡತ್ತೀರು. ಇದು ಅಕ್ಕಿ ಹಾಕಿ ಅಕ್ಕಿ ಮ್ಯಾಗ ಗುಂಡ್ಕಲ್ಲು ಇಟ್ಟಿದ್ದಾರೆ, ಅದಕ್ಕೆ ಕುಂಕುಮ ಅರಿಶಿನ ಹಚ್ಚಿ ತಾಳಿ ಹಾಕಿದ್ದಾರೆ. ಸೊ ಈ ತಾಳಿ ಪೂಜೆ ಮಾಡಿದ ನಂತರ ರಿಟರ್ನ್ ಅಕ್ಕಾಗ ಡೆಲಿವರಿ ಆದ ನಂತರ ಹಾಕ್ಕೊಳಂಗಿಲ್ಲ. ಇದು ಪೂಜೆ ಆದ ನಂತರನೇ ಮತ್ತು ತಾಳಿ ಹಾಕ್ಕೊಳಕ್ಕೆ ಕೊಡ್ತಾರೆ. ಮತ್ತು ಈ ನಿವದು ಏನೈತಲ್ಲ ಇದನ್ನೆಲ್ಲ ಮರದ ತುಂಬ ಇಡ್ತಾರೆ. ಮತ್ತು ಸಣ್ಣ ಹುಡುಗರಿಗೆ ಹಂಗನೂಲು ಹಾಕ್ಕೊಳಕ್ಕೆ ಈ ಥರ ಹಂಗನೂಲು ಮಾಡ್ತಾರೆ. ಮತ್ತು ಬಳ್ಳುಳ್ಳಿ ಕಾಡಿಗೆ ಮಾಡ್ತಾರೆ, ಅದು ಕುಡ್ಗೋಲ್ ಮ್ಯಾಗ ಕಾಶಿ ಮಾಡ್ತಾರೆ. ಬಳ್ಳುಳ್ಳಿ ಕಾಡಿಗೆ ಅದನ್ನು ಎಲ್ಲರೂ ಹಚ್ಕೊಳ್ಳೋದಿರ್ತೈತಿ. ಎಲ್ಲರೂ ಅಂದ್ರೆ ಸ್ಪೆಷಲಿ ಪಾಪು ಮತ್ತು ಡಿಲಿವರಿ ಆಗಿರ್ತೈತಿ ಅವ್ರು ಹಚ್ಕೊಳ್ಳೋದಿರ್ತೈತಿ. ಮತ್ತು ಇದು ಪೂಜೆ ಮಾಡ್ತಿರ್ತೇವೆ, ಮತ್ತೇನು ದಿನ ಯಾರು ಹಚ್ಕೊಳಂಗಿಲ್ಲ ಅಂತ ಅಂದು ಅವ್ರು ಎಲ್ಲರಿಗೂ ಇದು ಬಳ್ಳುಳ್ಳಿ ಕಾಡಿಗೆ ಆಂಟಿ ಬಂದವ್ರು ಎಲ್ಲರಿಗೂ ಹಚ್ಕೊಳಕ್ಕೆ ಹೇಳಿರಿ. ಸೊ ಎಲ್ಲರೂ ಹಚ್ಕೊಂಡಿದ್ದು. ಮತ್ತು ಇನ್ನು ಇದು ಪೂಜೆ ಆದ ನಂತರ ಪಾಪುಗಿನ್ನ ಕಾಡಿಗೆ ಅದ ಎಲ್ಲ ಹಚ್ಚಕ್ಕೆ ನಡಿತೈತಿ. ಸೊ ಇನ್ನು ನಾಳಿಂದ ಅದಕ್ಕೆ ಕಾಡಿಗೆದ ನಾವೆಲ್ಲ ಹಚ್ಬೋದು. ಭಾಳ ಕಟ್ತೈತಿ ಈ ನೋಡಿ ಭಾಳ ಒಂದಿಟ್ಟು ಕಟ್ ಮಾಡಿರಿ. ಜರ ಮಾಡ್ರಿ ನೀವೆಲ್ಲ ಕುಂತೀರಿ ನಿಮಗೆ ದಾರ ಮಾಡ್ರಿ ಬಂದೀವಿ. ಇಲ್ಲಿ ನಮ್ಮ ಹುಡುಗರೆಲ್ಲ ಕುಂತ ಟಿ ವಿ ನೋಡಕ್ಕೆ ಹಚ್ಚಿದ್ದು ಓಡಾಡತ್ತಿರು. ಒಂದು ಸ್ವಲ್ಪ ಹೊತ್ತು ತಡೀರಿ ಪೂಜೆ ಆಗೋ ತನಕ ಗಪ್ಪ ಟಿ ವಿ ನೋಡ್ಕೊಂತ ಕುಂಡ್ರಿ ಅಂತ ಹೇಳಿದ್ದು. ಈಗ ಈ ಕಡೆ ಮಾಡತ್ತೇರೇನು? ಈ ಕಡೆ ಮುಖ ಮಾಡಿರ್ಲ ಅದಕ್ಕೆ ಇಲ್ರಿ ಈ ಕಡೆ ಮಾಡಿ. ನಾನು ವೈಷ್ಣವಿನಿ ಇಲ್ಲಿ ಹಾಕಿಲ್ಲ ಫೋಟೋ ನಿಮ್ಮ ತೋರ್ಸ್ರಿ. ಫೋಟೋ ಅಲ್ರಿ ವೈಷ್ಣವಿ ನನಗೂ ನೆನಪೈತಿ. ಈಗ ಅದನ್ನತೇನ್ ನಾ ಏನಿಲ್ಲ ಅವಾಗ ಹೋಸಲ ಪಟಕ್ನ ಇಲ್ಲಕ್ಕ ಅವಾಗ ಇತ್ತು ಪೂರ್ವಕ್ಕಿತ್ತು ಪೂರ್ವಕ್ಕೆ ಮಾಡಿರಿ. ಪೂರ್ವ ಪಶ್ಚಿಮ ಈ ಕಡೆ ಈಗ ಉತ್ತರಕ್ಕೆ ಮಾಡಿದಾರೆ. ಈಗ ಜರ ಹಂಗ ಕೊಡ್ತೈತೆ ಕುಂಕುಮ ಹಿಡ್ದು ಹಚ್ಚಾಕತ್ತೀರಿ. ಊರು ಬಂದಾದ್ರೆ ನಮ್ದು ಅಂತರ್ಬೇಕ್ರಿ ಮನುಷ್ಯನಾಗ ಹಾಕ್ತಾರೆ ನೋಡಿ ಗ್ರ್ಯಾಂಡಕ್ಕಾಗ ಇದು ಬಳ್ಳುಳ್ಳಿ ನೀ ಹಾಕೋದ್ರಿಗಪ್ಪ ಇಲ್ಲ ಯಾರಿಗೆ ನೀವು ಹಚ್ಕೋರಿ ಯಾರು ಹಿಡಿ ಹಚ್ಚೋದಂದ್ರೆ ಒಳಗೆ ಪೂರ್ತಿ ಹಾಕಿ ಸುಮ್ಮ ಇಟ್ಟಿ ಅಕ್ಕೆಲ್ಲ ಹಚ್ತಾವ್ ಹಚ್ಚೋಗಾವತ್ತು ಇಲ್ಲಿ ಇಲ್ಲಿ ಹಚ್ಚೋ ಎಲ್ಲರಿಗೂ ಹಚ್ಚೋ. ಈಗ ಮಾಡ್ಬೇಕಿಲ್ಲ ಹುಡುಗ ಮಾಡಿಲ್ಲ ಹುಡುಗ ಎಂದ ಕಟ್ಟೋದಿಲ್ಲ ಹತ್ತೈತಿ ರಗಡ್ ಹತ್ತೈತಿ. ಈಚೆ ಕಡೆ ಭಾರಿ ಹಚ್ಚಿದ ಒಂದು ಕಡೆ ಏನ್ರಿ ಅದು ಇದನ್ನ ತೊಂಬರ್ಗ ದೀಪ ಹಚ್ಚೋದು ದೀಪ ಹಾಕೋದು ತೊಗೊಂಬ ಮೇಡಮ್ ಅವರು ದೊಡ್ಡದ ಮಾಡಿ ಈಗ ಮತ್ತೆ ತೆಗೆದು ಬೇರೆ ಚೇಂಜ್ ಮಾಡಕ್ ನಿಂತಿತ್ತು ಆಟ ಸಾಕು ಸಾಕು ಅದೊಂದಿಟ್ಟು ಅವಂಗೊಂದಿಟ್ಟು ಹಾಕೋದಿಲ್ಲ ಅವನ್ನೆಲ್ಲ ಕಟ್ಟಿದೆವು. ಆಮೇಲೆ ಎದ್ದಾಗ ಹಾಕಕ್ ಬರ್ತೈತಿರ್ಲ ಅರಿವಿ ಮೇಲೆ ಕಟ್ಟಂಗಿಲ್ರಿ ಅಲ್ಲೇ ಕಟ್ರಿ ಅರಿವಿ ತೆಗೆದು ಅರಿವಿ ಮೇಲೆ ಕಟ್ಟಾರಿ ಅದನ್ನ ತೆಗೆದು ಕಟ್ರಿ
ಮತ್ತೆ ತೆಗೆದು ಕಟ್ಟಾಗ ಬರೋದಿಲ್ರಿ ಅದು ಹಾಂ ಸುಟ್ಟೋದಿಲ್ಲ ನಾಳೆ ಒಂದು ಬ್ಯಾರೆ ದಾರ ತಂದು ಕಟ್ಟು. ದೊಡ್ಡದಾಚಲ್ಲ ಗುಬ್ಬಿದೊಂದು ರೇಟ ಇದ ಮಾಡಿ ನ್ಯಾವ ಮಾಡಿ ಅಂದ್ರೆ ಇಲ್ಲಿ ಹಚ್ಕೋ ಎಲ್ಲ ಮಾಡಾಕತ್ತೀನಿ ನೀ ಪೈಲ ಹಾಕೋಬೇಕು. ಯಾಕೆ ಶಂಭ ಮಾಡೈತಿ ಈಗ ಬರಂಗಿಲ್ಲ ಹೊರಗೆ ಆಟಾಡೋದಿಲ್ಲ ಈಗ ಶಂಭ ಮಾಡೈತಿ ಒಳಗ್ ಮಾಡ್ತಾವ. ಹಾಕಿದಾರ ಬಿಡ ಅದ್ಯಾಕನ ಕ್ಲಿಪ್ದಾಗ ಸಿಕ್ಕಿತ್ ನೋಡ್ರಿ. ಗಾಡಿಗೆ ಯಾರು ಹಾಕಿಲ್ರಿ ಅವ್ರು ಹಾಕೊಂಡಾರ ಅದಕ್ಕೆ ಏನ್ ಮಾಡಿ ಅವ್ರವ್ರ ಹಾಕೊಂಡ್ರು ಹೇಳ್ರಪ್ಪಿ ಶಂಭ ಮಾಡೈತ್ರಿ ಅದಿಲ್ರಿ ನಿಲ್ರಿ ಪಟ್ ಬೆಡ್ಕೋ ಅಳ್ಸ್ಬೇಡದಿ ಕಾಲ್ ಬಿಡ್ರಿ. ಉದ ಕಡೆ ನೀರ್ಲಿ ಹಾಕಿದೆ ನಮಸ್ಕಾರ ಮಾಡಿ ಈ ಕಡೆ ಅವಕಾಶ 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 ಮತ್ತೆ ಒಂದ್ ಏನ್ರ ರೊಕ್ಕ ಇರಲಿಲ್ಲ ಇಲ್ಲ ರೊಕ್ಕ ಹಂಗ ದಕ್ಷಿಣ ಅಲ್ಲ ಇಡ್ತಾರಲ್ಲ ಶೆಟ್ಟಿ ತಾಯಿ ಎಲ್ಲ ಚಲೋ ಇದು ಯಾವಸ್ ಬೇಡ ಏನ್ ಬೇಡ ಎಲ್ಲ ಬೆಳ್ಕೊಂಡು ನನ್ಗೆ ಎಲ್ಲ ಪೂಜೆ ಆಯಿತು. ಪೂಜೆ ಆದ ತಕ್ಷಣ ಹುಡುಗರಿಗೆ ಊಟಕ್ಕೆ ಹಾಕಬೇಕು. ಸೊ ಈಗ ಎಲ್ಲ ಹುಡುಗರಿಗೆ ಊಟಕ್ಕೆ ಕುಂಡಿಸಿ ಊಟ ಹಾಕತ್ತಿದ್ದು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.